ಸಾರ್ವಭೌಮ ಶಲದಂಕ ಮಲ್ಲ ಸಾಮ್ರಾಟ ದುರ್ಯೋಧನ ಬಹುಪರ ಬಹುಪರ ಬಹುಪರ
ri da ga che no da ga che mi da ga che no da che mi da ga da ga ri da ga da che da ga che da gi da che da dingina con da dingina con da dingina da che da ga che da gi da che da dingina con da dingina con da dingina da che da ga che da gi da che da dingina con da dingina con da dingina da dingina con da dingina con da dingina da dingina con da dingina con da dingina ಸೋದರ ದುಶ್ಯಾಸನ ಮಿತ್ರ ಕರ್ಣ ಮಾವ ಶಕುನಿ ತಾತ ಭೀಷ್ಮ ನಿರುತಂ ಸಾಮಂತರಾಜರಿನ್ ಗೊಡಗೂಡಿ ಮೆರವೆ ಕರ್ಣ ತಾತ ಭೀಷ್ಮ ಮಾವ ಶಕುನಿ ಕರ್ಣ ಶಕುನಿ ದುಶ್ಯಾಸನರ ಬಲದಿ ಕರ್ಣ ಶಕುನಿ ದುಶ್ಯಾಸನರ ಬೆಂಬಲದಿ ನೆರವಿ ಸಾಮ್ರಾಟ ದುರ್ಯೋಧನರಿಗೆ ಸರಿ ಸಮಾನರಿರರೆ ಧೀರ ಧೀರ ರಣ ಗುಣಗಳಿಕೆ ಧೀರ ಧೀರ ರಣ ಗುಣಗಳು ಸಹರಚರ್ಯ ಸಾಮ್ರಾಜ್ಯದ ಸಿರಿಯ ಸಹರಚರಿತ ಸಾಮ್ರಾಜ್ಯದ ಇರುತ್ತ ಮುಂದೊರೆಯಳು ಮುಖದಲ್ಲಿ ನಿರುತ್ತಮ ಕರೆಯಳು ಸುಖದಲ್ಲಿ ಕರೆಯುವೆ ಕರೆಯಳು ಸುಖದಲ್ಲಿ ನೆರೆಯುವೆ ನಿರುತ್ತಮ ಕರೆಯಳು ಸುಖದಲ್ಲಿ ನಿರುತ್ತಮ ಕರೆಯಳು ಸುಖದಲ್ಲಿ ಪೂಜ ಬಲ ಭರ ಕ್ರಮ ತೋರಿ ಹಣ ಮುಖ ಬರುಣ
ಸ್ಥಿರವನ್ನು ಬಲವನ್ನು ಮುರಿವೆ ಮರಿಗಳ ಸ್ಥಿರವನ್ನು ಬಲವನ್ನು ಬಲನೆ ಮೇಲೆ ಬಲನೆ ಬಲನೆ ಮೇಲೆ ಬಲನೆ ಮೇಲೆ ಬಲನೆ ಮೇಲೆ ಸಹೋದರ ದುಶ್ಯಾಸನ ಮಿತ್ರ ಕರ್ಣ ಕೌರವೇಶ್ವರ ಮಾವ ಶಕುನಿ ಕೌರವೇಶ್ವರ ತಾತ ಭೀಷ್ಮ ಕೌರವೇಶ್ವರ ತಾವು ಈ ರಾಜ್ಯದ ಸಕಲ ಐಶ್ವರ್ಯಗಳನ್ನು ಹೊಂದಿದ್ದರು ಆ ಪಾಂಡವರು ದಿನೇ 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 ಕೀರ್ತಿವಂತರಾಗಿ ಮೆರೆಯುತ್ತಿರುವರಲ್ಲ ಅವರನ್ನು ನಾಶಪಡಿಸಬೇಕೆಂದಿದ್ದ ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿತ್ತಲ್ಲ ಇದಕ್ಕೆ ಮಾಡುವುದೇನು ಕಾರಣ ಕೌರವೇಶ್ವರ ಸಮರಕ್ಕೆ ಬೆದರುವ ಏಳಿಗಳಂತೆಯ ಸಮರಕ್ಕೆ ಬೆದರುವ ಏಳಿಗಳಂತೆಯ ಸಮರಂಗಣದಿ ಜಯವ ತರುವೆನ ಕೌರವೇಶ್ವರ ದುರುಳ ಪಾಂಡವರ ಪಿಡಿದು ದುರುಳ ಪಾಂಡವರ ಪಿಡಿದು ದರೆಯೊಳು ನಾಥಗೈವೆ ನಿಜದಿ ಮಿತ್ರ ಕೌರವೇಶ್ವರ ನಿನಗೆ ಚಿಂತೆಯೇ ಪ್ರತಾಪಶಾಲಿಯಾದ ನಾನು ಸಮಯ ಸಂಜೀವಿನಿ ಮಾವನಾದ ಶಕುನಿ ವೀರಾದಿ ವೀರ ದುಶ್ಯಾಸನ ಪಿತಾಮಹ ಭೀಷ್ಮರಿರುವಾಗ ನಿನಗೆ ಚಿಂತೆ ಅಂದರೇನು ಕೌರವೇಶ್ವರ ಚಿಂತೆ ಅಂದರೇನು ಬಲೆ ಬಲೆ ಕರ್ಣ ನಿನ್ನ ಸತ್ಯ ಕರ್ಣ ನೀನು ಹೇಳುವುದೇನೋ ಸತ್ಯ ಆದರೆ ಆ ಪಾಪಿಯಾದ ಪಾಂಡವರು ಮುಂದೆ ಭಯಭೀತರಾಗದೆ ರಾಜ್ಯವನ್ನು ಹೆಚ್ಚಿಸಿ ಕೀರ್ತಿವಂತರಾಗಿ ನಮ್ಮನ್ನು ನಾಶಪಡಿಸಲು ಪ್ರಯತ್ನಿಸಿದರೆ ಆಗ ಏನು ಮಾಡುವುದು ಕರ್ಣ ಕೌರವೇಶ್ವರ ಕರ್ಣ ಚಲವನರಿಯದೆ ಎದುರು ಕೇಳೀಗ ದೊರೆ ಚಲವನರಿಯದೆ ಎದುರು ಕೇಳೀಗ ದೊರೆ ದುಶ್ಯಾಸನ ಸ್ಥಿರವನ್ನು ತೆಗೆದು ದುರುಳ ಪಾಂಡವರ ಸಿರಜೆಂಡಾಡಿ ಮರದಳು ಕಡವಳ ಬಿಡು ನೀನು ಮರದಳು ಕಡವಳ ಬಿಡು ನೀನು ಚಲವನರಿಯದೆ ಎದುರು ತಲಿರುವೆಯ ಕೇಳೀಗ ದೊರೆ ದುರ್ಯೋಧನ ಕರ್ಣ ಆ ಪಾಂಡವರು ಏನಾದರೂ ನಮ್ಮನ್ನು ಕೆಣಕಲು ಬಂದರೆ ಆ ದ್ರೋಹಿಗಳನ್ನು ಧೂಳಿಪಟ ಮಾಡಿಬಿಡುವೆನು ಇದಕ್ಕಾಗಿ ಚಿಂತಿಸಬಾರದು ಮಿತ್ರ ಚಿಂತಿಸಬಾರದು ಬಲೆ ಬಲೆ ಕರ್ಣ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ನೀನು ಈ ಪೀಠವನ್ನು ಅಲಂಕರಿಸು ಆಗಬಹುದು ಕೌರವೇಶ್ವರ ಸಹೋದರ ದುಶ್ಯಾಸನ ನಿನ್ನ ಸಲಹೆ ಬಡ ಕೆಡುಕುತ ಪಾಂಡವರ
ಬಲ ಬಲ ದುಶ್ಯಾಸನ ಪಡ ಪಡ ಕೆಡುಕೊಂಡ ಪಾಂಡವರ ಬಿಡದೆನು ಅವರ ಕಡಗಿಡಿದನು ಅವರ ಹೊರು ನನಗಾಜ್ಞೆಯ ಹೊರು ನನಗಾಜ್ಞೆಯ ಮರ ಮರನೆ ಹೋಗಿ ಪದವನ್ನು ಒಡಗಿಸಿ ಬರುವೆ ಕೊಂಡವರು ಎದುರು ನುಡಿಯ ನುಡಿಯ ಕೊಂಡವರು ಎದುರು ನುಡಿಯ ನುಡಿಯ ಪದವನ್ನು ಮುರಿವೆ ಮತವನ್ನು ಮುರಿವೆ ಹೊಳಿವರು ಹುಳಿವರು ದರೆವರು ಬಾಳುವರು ಹೊಳಿವರು ಹುಳಿವರು ದರೆವರು ಕೊಂಡವರು ಎದುರು ಸೋತು ಬಿಡುವುದಿಲ್ಲ ಮಾವನಾದ ಶಕುನಿ ಇರುವಾಗ ನಮಗೆ ಚಿಂತೆ ಪಾಪಿಗಳಾದ ಪಾಂಡವರನ್ನು ಬಾಳುಗೆಡಿಸಿ ಪರಿಪರಿಯಾದ ಕಷ್ಟವನ್ನು ಕೊಡದಿದ್ದರೆ ದುಶ್ಯಾಸ ಅಲ್ಲ. ಬಲೆ ಬಲೆ ಸಹೋದರ, ನಿನ್ನಂತ ವೀರಾದಿ ವೀರ ಇರುವಾಗ ನನಗೆ ಭಯವೆಂದರೆ ಏನು ದುಶ್ಯಾಸನ? ನಿನ್ನ ಪೀಠವನ್ನು ಅಲಂಕರಿಸ ಆತ ಭೀಷ್ಮ ಗೌರವೇಶ್ವರ ಅಮ್ಮ ಭೀಮತ ಗೌರವೇಶ್ವರ, ಈ ಶಕುನಿಯು ಪಾಂಡವರೆಂಬ ಮದಕಾರಿಗಳಿಗೆ ಸಿಂಹಪ್ರಾಯನು. ಮೊದಲು ಈತನ ವಿಚಾರವನ್ನು ತಿಳಿಯದೆ ಮಾತನಾಡಬಾರದು. ಸಾಕು, ಸುಮ್ಮನಿರು. ಆತ ನಿಮ್ಮ ಮಾತು ಸತ್ಯ. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಗೌರವೇಶ್ವರ. ಮಾವ ಶಕುನಿ, ಗೌರವೇಶ್ವರ, ಆ ಪಾಂಡವರನ್ನು ನಾಶಪಡಿಸಬೇಕೆಂದ ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿತ್ತಲ್ಲ. ಇದಕ್ಕೆ ಒಂದು ಉಪಾಯವನ್ನು ಹೇಳು ಮಾವ. ಗೌರವೇಶ್ವರ, ಮಾವ ಓಡುವೆ ತಂತ್ರವ ನಾನೀಗ, ಮೋಸದ ಜಾಲವ ತೋರಿಸುವೆ, ನಿನ್ನೆಯ ತಂತ್ರವ ಸಾಧಿಸುವೆ. ಗೌರವೇಶ್ವರ, ಮಾವ
ತಂತ್ರವ ನಾನೀಗ ಮೋಸದ ಜಾಲವ ತೋರಿಸುವೆ ನನ್ನಯ ತಂತ್ರವ ಸಾಧಿಸುವೆ ನನ್ನಯ ತಂತ್ರವ ಸಾಧಿಸುವೆ ಕಾಟದ ಬಿಡುವನ್ನೆ ದುರುಳ ಬಂಡವರ ಮೋಸದಿ ನಾಸವ ಗೈಯುವೆನ ಕಾಟದ ಬಿಡುವನ್ನೆ ದುರುಳ ಬಂಡವರ ಮೋಸದಿ ನಾಸವ ಗೈಯುವೆನ ನಿನ್ನಯ ಸೇಡಿನ ಆಕ್ರೋಶ ಅದರಿಂದಲ ಮಾಡ ಸರ್ವನಾಶ ನಿನ್ನಯ ಸೇಡಿನ ಆಕ್ರೋಶ ಅದರಿಂದಲ ಮಾಡ ಸರ್ವನಾಶ ಕೌರವೇಶ್ವರ ಸಂತಸವ ತಾಳುವೆ ಮನದೊಳು ನೀನಾದ ಸಂತಸವ ತಾಳುವೆ ಮನದೊಳು ನೀನಾದ ಕೌರವೇಶ್ವರ ನಾನಿರಬೇಕಾದರೆ ಚಿಂತೆ ಏಕೆ ಮಾವ ನಿನ್ನ ಬಲವು ನನಗೆ ಚಿಂತೆ ಎಂದರೇನು ಮಾವ ಕೂಡುವೆ ತಂತ್ರವ ನಾನೀಗ ಮೋಸದ ಜಾಲವ ತೋರಿಸುವೆ ನನ್ನಯ ತಂತ್ರವ ಸಾಧಿಸುವೆ ನನ್ನಯ ತಂತ್ರವ ಸಾಧಿಸುವೆ ನನ್ನಯ ತಂತ್ರವ ಸಾಧಿಸುವೆ ಕೌರವೇಶ್ವರ ನಾನಿರಬೇಕಾದರೆ ಈ ವಿಚಾರದಲ್ಲಿ ಭಯಪಡಬೇಡ ಆ ದುರುಳ ಪಾಂಡವರನ್ನು ನಿರ್ನಾಮ ಮಾಡುವ ಯಾವುದಾದರೂ ಒಂದು ಉಪಾಯವನ್ನು ಕಂಡುಹಿಡಿಯುವೆನು ಶಾಂತನಾಗು ಕೌರವೇಶ್ವರ ಶಾಂತನಾಗು ಕೌರವೇಶ್ವರ ದುರ್ಯೋಧನ ವೈರಿಗಳು ಬಾಳುವರ ವೈರಿಗಳು ಬಾಳುವರ ಕರಯಳ್ ಈ ದುರ್ಯೋಧನನಿಗೆ ವೈರಿಗಳು ಬಾಳುವರ ಹಣಗಳು ವಧಿಸಿದ ಧೂಳ ಪಾಂಡವರ ಹಣಗಳು ವಧಿಸಿದ ಧೂಳ ಪಾಂಡವರ ವೈರಿಗಳು ಬಾಳುವರು ತರಯಳ್ ಈ ದುರ್ಯೋಧನನಿಗೆ ವೈರಿಗಳು ಬಾಳುವರು ವೈರಿಗಳು ಬಾಳುವರು ವೈರಿಗಳು ಬಾಳುವರು ಮಾವ ಗೌರವೇಶ್ವರ ಮಾವ ಆ ಪಾಂಡವರ ಏಳಿಗೆಯನ್ನು ಅವನು ಏನಂದಿಯೋಳಲಿ ಮಾವ ಮಾವ ಬಾಲ್ಯದಲ್ಲಿ ಮರಕೋತಿ ಆಟ ಆಡುತ್ತಿದ್ದಾಗ ಆ ಹೊಟ್ಟೆ ಬಾಕ ಭೀಮನು ಮರವನ್ನು ಜಗ್ಗಿಸಿ ನಮ್ಮೆಲ್ಲರನ್ನು ತರಗೆಲೆಗಳನ್ನು ಉದುರಿಸಿದಂಗೆ ನಮಗೆ ಹಿಂಸೆ ಕೊಡುತ್ತಿದ್ದನಲ್ಲ ಅದನ್ನು ನೆನೆಸಿಕೊಂಡರೆ ಆ ಪಾಪಿಯಾದ ಭೀಮನನ್ನು ಸಂಹರಿಸಲೇಬೇಕು ಮಾವ ಹೇಗಾದರೂ ಮಾಡಿ ಅವರನ್ನು ನಾಶ ಮಾಡಲೇಬೇಕು ಕೌರವೇಶ್ವರ ತಾಳಿದವನು ಬಾಳಿದಾನು ಎಂಬಂತೆ ಲೋಕೋಕ್ತಿಯನ್ನು ನೀನು ಕೇಳಿಲ್ಲವೇ ನಾವು ಯಾವ ಕಾರ್ಯವನ್ನು ಮಾಡಬೇಕಾದರೂ ಕಾಲಗಳನ್ನು ನೋಡಿ ಮಾಡದಿದ್ದರೆ ಫಲವಾಗಲಾರದು ಕೌರವೇಶ್ವರ ಫಲವಾಗಲಾರದು ಮಾವ ಯಾವ ಕಾರ್ಯವೂ ಇಲ್ಲ ಯಾವ ಕಾಲವೂ ಇಲ್ಲ
ನಾವು ಮಾಡುವ ಕಾರ್ಯವೆಲ್ಲವೂ ಮರುಭೂಮಿಯಲ್ಲಿ ಬಿತ್ತನೆ ಬಿತ್ತಂತೆಯೂ ಘೋರ ಕಾಡಿನಲ್ಲಿ ದಾರಿ ಕಾಣದೆ ಹತ್ತಂತೆಯೂ ನಮ್ಮ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿತ್ತಲ್ಲ. ಇದಕ್ಕೆ ಮಾಡುವುದೇನು ಮಾವ? ಕೌರವೇಶ್ವರ, ಆ ಪಾಂಡವರ ಅದೃಷ್ಟವನ್ನು ಏನಂದಿಯೋಳಲಿ ಮಾವ? ಹೊರಗಿನ ಮನೆಯಲ್ಲಿ ಸುಟ್ಟು ಹಾಕೋಣ ಎಂದರೆ ಅದು ಸಾಧ್ಯವಾಗಲಿಲ್ಲ. ಅದು ಹೋಗಲಿ ಎಂದರೆ ಬೋನೈಕ ಸುಂದರಿ ಅವರ ದ್ರೌಪದಿ ಅವರ ಕೈ ಸೇರುವಂತಾಗಿತು. ಮಾವ, ಕೌರವೇಶ್ವರ, ಹೋಗಲಿ ಎಂದರೆ ನನಗೆ ಯೋಗವಾಗಬೇಕಾಗಿದ್ದ ಸುಭದ್ರೆಯನ್ನು ಆ ಪಾಪಿಯಾದ ಪಾರ್ಥನು ಮೋಸದಿಂದ ವಂಚಿಸಿ ಲಗ್ನವಾದನಲ್ಲ ಮಾವ. ಕೌರವೇಶ್ವರ, ಆ 5 ಮಂದಿ ಅಹಂಕಾರವನ್ನು ಅಡಗಿಸಲು ಸಾಧ್ಯವಿಲ್ಲವೇ? ಕೌರವೇಶ್ವರ, ಮಾವ, ಪಾಂಡವರು ಮೃತ್ಯುನಿಂದ ಪಾರಾದರೂ ಆಗಬಹುದು. ಈ ಶಕುನಿಯ ಮೃತ್ಯು ಬಲೆಯಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಕೌರವೇಶ್ವರ, ಮಾವ, ಅದು ನಾರದ ಮಹಾತ್ಮರು ಬರುವಂತಿದೆ. ಬರಲಿ, ಬಹಳ ಸಂತೋಷ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಪ್ರಕೃತಿಯು ನೀನೆ ಪುರುಷನು ನೀನೆ. ಪ್ರಕೃತಿಯು ನೀನೆ ಪುರುಷನು ನೀನೆ. ಪ್ರಕೃತಿಯು ನೀನೆ ಪುರುಷನು ನೀನೆ. ಪ್ರಕೃತಿಯು ನೀನೆ ಪುರುಷನು ನೀನೆ. ಏಕೋ ನಾರಾಯಣನೋ ಏಕೋ ನಾರಾಯಣನೋ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಕೌರವೇಶ್ವರ, ಬಹಳ ಸಂತೋಷ. ಏಕೆ ಕೌರವೇಶ್ವರ,
ಬಹಳ ಚಿಂತೆಯಲ್ಲಿರುವಂತೆ ಕಾಣುತ್ತಿದೆ. ಪೂಜ್ಯರೇ, ಜಯ ಆದಯತನಯ ಇರುವಲ್ ಗೆಳೆಯ ಆದಯತನಯ ಇರುವಲ್ ಬಲವಿತ ದುಶ್ಯಾಸನ ದೀಪಾದಿಗಳಿರಲು ನನಗೆ ಭಯವೇ. ಮಾವಸ ಕುರಿ ಕಲಿಪುರುಷ ಇರುವಲ್ ಮಾವಸ ಕುರಿ ಕಲಿಪುರುಷ ಇರುವಲ್ ಮನಸಾಗುವುದು ನನಗೆ ಚಿಂತೆ. ಪೂಜ್ಯರೇ, ಗೌರವೇಶ್ವರ, ಸಹೋದರ ದುಶ್ಯಾಸನ, ಮಿತ್ರ ಕರ್ಣ, ಗೌರವೇಶ್ವರ, ಆತ ಭೀಷ್ಮ, ಗೌರವೇಶ್ವರ, ಅವ ಶಕುನಿ, ಗೌರವೇಶ್ವರ, ಇವರೆಲ್ಲರೂ ಇರುವಾಗ ನನಗೆ ಚಿಂತೆ. ಚಿಂತೆ ಎಂದರೆ ಏನು ಪೂಜ್ಯರೇ? ನಿಜ ನಿಜ ಕೌರವೇಶ್ವರ, ಚಿಂತಿಸಲು ಕಾರಣವೇ ಇಲ್ಲ. ಸಮರ್ಥನಾದ ಶಕುನಿ ಇರುವಾಗ ಚಿಂತಿಸಲು ಯಾವುದಕ್ಕೆ ಅವಕಾಶವಿದೆ ಸುಯೋಧನ? ಪೂಜ್ಯರೇ, ತಮ್ಮ ಆಶೀರ್ವಾದ ಇರುವಾಗ ನನಗೆ ಚಿಂತೆ ಎಂದರೆ ಏನು ಪೂಜ್ಯರೇ? ಪೂಜ್ಯರೇ, ಸುಯೋಧನ, ಈಗ ನಾವು ಪೂಜ್ಯರೇ, ಸುಯೋಧನ, ಈಗ ತಾವು ಎಲ್ಲಿಂದ ಬಂದಿರುವರಿ ಅದನ್ನು ತಿಳಿಸಿ. ದುರ್ಯೋಧನ, ನಾನು ಮಗಧ ಮಂಡಲದಿಂದ ಬಂದೆನು. ಏನು ಹೇಳಲಿ, ಅಲ್ಲಿ ಭೀಮನಿಗೂ ಜರಾಸಂಧನಿಗೂ ಯುದ್ಧವಾಯಿತು. ಆಹಾ, ಏನು ಸಾಮರ್ಥ್ಯ, ಏನು ಕೈಚಳಕ. ಪೂಜ್ಯರೇ, ಅಲ್ಲಿ ಗೆದ್ದವನು ನಮ್ಮ ಜರಾಸಂಧನಲ್ಲವೇ? ಗೆದ್ದವನೇನೋ ನಿಮ್ಮ ಜರಾಸಂಧನೆ, ಆದರೆ ಆ ಭೀಮನು ಅವನನ್ನು ಕಬ್ಬಿನ ಜೊಲ್ಲೆಯನ್ನು ಸೀಳಿದಂತೆ ಸೀಳಿ ಬಿಸಾಡಿದ. ಆದರೆ ಅಲ್ಲಿ ಮತ್ತಾರು ಇರಲಿಲ್ಲವೇ? ಇಲ್ಲದೆ ಉಂಟೆ? ಕೃಷ್ಣ ಅರ್ಜುನರು ಇದ್ದರು. ಅರಮನೆಯ ಉಪ್ಪರಿಗೆಯಲ್ಲಿ ರಾಣಿವಾಸದವರು ಇದ್ದರು. ಯಾರಿದ್ದರೇನು, ಜರಾಸಂಧನ ಅವಸ್ಥೆಯು ಮುಗಿದೇ ಹೋಯಿತು. ಪೂಜ್ಯರೇ, ಹಾಗಾದರೆ ಆ ಭೀಮನು ಸಿಂಹಾಸನವನ್ನು ಏರಿದನೆ? ಇಲ್ಲ ಇಲ್ಲ ದುರ್ಯೋಧನ, ಜರಾಸಂಧನ ಮಗನಾದ ಸದೇವ ಕುಮಾರನಿಗೆ ಪಟ್ಟವನ್ನು ಕಟ್ಟಿ ಸೆರೆಯಲ್ಲಿದ್ದ ರಾಜರುಗಳನ್ನೆಲ್ಲ ಬಿಡುಗಡೆಗೊಳಿಸಿ ಇಂದ್ರಪ್ರಸ್ಥಕ್ಕೆ ಹೊರಟು ಹೋದರು. ಇನ್ನೇನು ಯಾಗ ಪ್ರಾರಂಭವಾಗಬೇಕಷ್ಟೇ. ಏತಕ್ಕೆ ಬರಿ ಜಂಬವ, ಏತಕ್ಕೆ ಬರಿ ಜಂಬವ, ಬಿಡಿ ಬಿಡಿ ಸಡಗರ ನಿಂದಲಿ ಬೇಡ್ವೆ. ಏತಕ್ಕೆ ಬರಿ ಜಂಬವ, ನಾರದರೆ ದುರುಳರು ಯಾಗವ ಗೈವುದು ನಿಟವೇ, ದುರುಳರು ಯಾಗವ ಗೈವುದು ನಿಟವೇ. ಬೆಡಗಿನ ಮಗಳಿಗೆ ಏತಕ್ಕೆ ನಿಮಗೆ, ಬೆಡಗಿನ ಮಗಳಿಗೆ ಏತಕ್ಕೆ ನಿಮಗೆ. ಹೇಳಿ ಪಾಂಡವರು ಯಾಗ ಗೈವರೆ, ಹೇಳಿ ಪಾಂಡವರು ಯಾಗ ಗೈವರೆ. ಬಿಡಿ ಬಿಡಿ ನಿಮ್ಮಯ ತರಸದ ನೋಡಿಯ, ಬಿಡಿ ಬಿಡಿ ನಿಮ್ಮಯ ತರಸದ ನೋಡಿಯ. ಏತಕ್ಕೆ ಬರಿ ಜಂಬವ, ಬಿಡಿ ಬಿಡಿ ಸಡಗರ ನಿಂದಲು ಬೇಡ್ವೆ. ಏತಕ್ಕೆ ಬರಿ ಜಂಬವ, ಏತಕ್ಕೆ ಬರಿ ಜಂಬವ, ಏತಕ್ಕೆ ಬರಿ ಜಂಬವ. ಹಾರದರೆ ನೀವು ಹಾಡುತ್ತಿರುವ ಮಾತು ಬಹಳ ಆಶ್ಚರ್ಯಕರವಾಗಿದೆ. ಸಕಲ ರಾಜರುಗಳು ಕಪ್ಪ ಕಾಣಿಕೆಯನ್ನು ಕೊಟ್ಟರೆಂದರೆ ಅದೋ ನನಗೆ ನಂಬಲಾಗದ ವಿಷಯವಾಗಿದೆ. ಮಿತ್ರ ಕೌರವೇಶ್ವರ,
ಈ ನಾರದರ ಮಾತನ್ನು ನಂಬಬೇಡ, ಬರೀ ಸುಳ್ಳು. ಛೇ! ಸ್ಥಾಪನೆ ಚಂದದಿಂದಲೇ ಕೇಳದಿರೋ, ಚಂದದಿಂದಲೇ ಕೇಳದಿರೋ, ಒಂದು ಮಗಳುವ ಮುನಿಯ ಮಾತನ, ಒಂದು ಮಗಳುವ ಮುನಿಯ ಮಾತು. ನನ್ನ ಮತಿಗಳು ಯಾತ ಬೈದರು, ನನ್ನ ಮತಿಗಳು ಯಾತ ಬೈದರು. ಸುಳ್ಳು ನುಡಿದುಬೇಕು, ಮುನಿಪ ಸುಳ್ಳು ನುಡಿದುಬೇಕು. ನಾರದರೆ ದುಶ್ಯಾಸನ, ಸಾಕು ಮಾಡು ನಿನ್ನ ಮಾತನ್ನು. ಅಗ್ರಜ ಸಹೋದರ ದುಶ್ಯಾಸನ, ಈ ನಾರದರ ಮಾತನ್ನು ನಂಬಬೇಡ. ಇವರ ಮಾತು ಅಲ್ಲ, ಸುಳ್ಳು. ಛೇ! ಕೌರವೇಶ್ವರ, ಆತ ಪೂಜ್ಯರಾದ ನಾರದರ ಮಾತನ್ನು ಆಲೈಸಿ ಮುಂದಿನ ಕಾರ್ಯಗಳಿಗೆ ಸಿದ್ಧನಾಗು. ವೈರಾಗ್ಯವನ್ನು ತೆರೆದು ಅಜ್ಞಾನದಿಂದ ಮೂಢನಾಗದೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು. ನಾರದರೆ, ಯಾವ ಯಾಗ ಯಾರು ಮಾಡುವರು? ಇದೇನು ನಿಮಗಿನ್ನೂ ತಿಳಿಯದೆ? ಧರ್ಮರಾಯನು ರಾಜಸೂಯಾಗವನ್ನು ಮಾಡುತ್ತಿರುವರು. ಆತನ ತಮ್ಮಂದಿರು ನಾನಾ ದೇಶಗಳಿಗೆ ಹೋಗಿ ಕಪ್ಪ ಕಾಣಿಕೆಗಳನ್ನು ತೆಗೆದು ಬಂಡಿ ಬಂಡಿಗಳಲ್ಲಿ ತುಂಬಿ ಕಳಿಸುತ್ತಿರುವರು. ನಿಮಗೆ ಪತ್ರಿಕೆ ಬಂದಿಲ್ಲವೇ? ಪೂಜ್ಯರೇ, ಬಂದಿರಬಹುದು. ಇಂಥ ಪತ್ರಿಕೆಗಳು ದಿನನಿತ್ಯವೂ ಎಷ್ಟೋ ಬರುವವು, ಎಷ್ಟೋ ಹೋಗುವವು. ಅದನ್ನು ನಾವು ಮುಖ್ಯವೆಂದು ಗಮನಿಸಲಿಲ್ಲ. ಗಮನಿಸಷ್ಟು ಸಮಯವೆಲ್ಲಿದೆ ನಾರದರೆ? ದುರ್ಯೋಧನ, ನಿನಗೆ ಬಂದಿರುವ ಪತ್ರಿಕೆಯನ್ನು ಹುಡುಕಿಸಿ ನೋಡು. ಧರ್ಮರಾಯನ ಯಾಗದ ಪತ್ರಿಕೆಯು ಬಂದಿರಬಹುದು. ನೀನು ಯಾಗಶಾಲೆಗೆ ಹೋಗುವುದು ಶ್ರೇಯಸ್ಕರ ದುರ್ಯೋಧನ. ಪೂಜ್ಯರೇ, ಹೋಗದಿದ್ದರೆ ನಷ್ಟವೇನು? ದುರ್ಯೋಧನ, ನಷ್ಟವೇನಿಲ್ಲ ದುರ್ಯೋಧನ. ಅಂತಹ ವೈಭವಗಳನ್ನು ನೋಡದಿದ್ದ ಮೇಲೆ ಕಣ್ಣುಗಳಿದ್ದೇನು ಫಲ? ನೀನು ನಿಮ್ಮ ತಂದೆಯಂತೆ ಅಂದನೆಂದು ತಿಳಿಯಬೇಕು. ಪೂಜ್ಯರೇ, ಸರಿ ಸರಿ ಕೌರವೇಶ್ವರ, ನಾನಿನ್ನು ಬರುತ್ತೇನೆ. ಹೊರಡಬಹುದು. ಒಳ್ಳೆ ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ಏಕೋ ನಾರಾಯಣನು ಏಕೋ ನಾರಾಯಣನು ಪ್ರಭು ನಿನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ ವಿಭವ. ಪ್ರಭು ನಿನ ಧ್ಯಾನ ವಿಧಾನ. ನಾರಾಯಣ ನಾರಾಯಣ. ಮಾವ, ಕೌರವೇಶ್ವರ, ಈ ವರ್ತಮಾನವು ನಿಜವೇ ಮಾವ? ಕೌರವೇಶ್ವರ, ನಾರದರ ಮಾತು ಎಂದಿಗೂ ಸುಳ್ಳಲ್ಲ. ಆ ಕೃಷ್ಣನ ಬೆಂಬಲದಿಂದ ಆ ಮಾವ, ಕೌರವೇಶ್ವರ, ಹಾಗಾದರೆ ಜರಾಸಂಧನು ಸತ್ತನೆ, ಆ ಭೀಮನು ಅವನನ್ನು ಸೀಳಿ ಹಾಕಿದನೆ. ಆ ಪಾಪಿಯಾದ ಪಾಂಡವರಿಗೆ ಎದುರೇ ಇಲ್ಲವಾಯಿತಲ್ಲ ಮಾವ. ಈಗ ಏನು ಮಾಡುವುದು ಮಾವ? ಏನೇನು ಮಾಡುವುದು ಮುಂದೆ ತಾನೇ ಗೊತ್ತಾಗುವುದು. ಆ ಕೃಷ್ಣನ ಬೆಂಬಲದಿಂದ
ಆ ಪಾಂಡವರು ಆಡಿದ್ದೇ ಆಟವಾಗಿದೆ. ಕೃಷ್ಣನ ಸಹಾಯ ಇಲ್ಲದೆ ಗೆದ್ದಿದ್ದರೆ ಅವರನ್ನು ಮಹಾಪರಾಕ್ರಮಿಗಳೆನ್ನಬಹುದಾಯಿತು. ಈಗ ನಡೆ, ರಾಜಸೂಯಕ್ಕೆ ಹೋಗೋಣ. ಮಾವ ಇನ್ನು ರಾಜಸಯೋಗವನ್ನು ಮಾಡಿ ತಮ್ಮ ಪ್ರತಾಪವನ್ನು ಕೊಚ್ಚಿಕೊಳ್ಳುವರೇನೋ? ಗೌರವೇಶ್ವರ, ಮಾವ ಹಾಗನ್ನ ಬೇಡ. ನೀನು ಅಲ್ಲಿಗೆ ಹೋಗದಿದ್ದರೆ ಇನ್ನು ಏನೇನು ಮಾಡುವರು ಮುಂದೆ ತಾನೇ ಗೊತ್ತಾಗುವುದು. ಈಗ ನಡೆ, ಯಾಗಶಾಲೆಗೆ ಹೊರಡೋಣ. ಮಾವ ಗೌರವೇಶ್ವರ, ನನ್ನ ವೈರಿಗಳಾದ ಸಂಪತ್ತನ್ನು ನೋಡುವುದಕ್ಕೆ ನಾನು ಬರಲಾರೆ ಮಾವ, ನಾನಂತೂ ಬರಲಾರೆ. ಗೌರವೇಶ್ವರ, ಮಾವ ನಾನು ನಿನ್ನೊಡನೆ ರಾಜಸುಯೋಗಕ್ಕೆ ಬರುವೆನು. ನಡೆ, ಆ ಪಾಂಡವರನಿಗೆ ಸುಖಕ್ಕೆ ದುಃಖ ಬೆರೆಸಿ ಅವರನ್ನು ನಾಶಪಡಿಸೋಣ. ನಡೆ ಗೌರವೇಶ್ವರ. ನೀನು ಅಲ್ಲಿಗೆ ಹೋಗದಿದ್ದರೆ ಆ ಪಾಂಡವರ ಮೇಲೆ ದಾಯಾದಿ ಮಸ್ತರು ಇದ್ದೇ ಇರುವರೆಂದು ಸಿದ್ಧಾಂತ ಮಾಡಿಬಿಡಿಬರು. ಮಾವ ಗೌರವೇಶ್ವರ, ಯಾರು ಏನಾದರೂ ಹೇಳಿಕೊಳ್ಳಲಿ, ನಾನಂತೂ ಬರಲಾರೆ ಮಾವ, ನಾನಂತೂ ಅಲ್ಲಿಗೆ ಬರಲಾರೆ. ಗೌರವೇಶ್ವರ, ಮಾವ ನಾನು ನಿನ್ನಡೆ ಬರುವೆನು. ನಡೆ, ಆ ಪಾಂಡವರನ್ನು ನಿರ್ನಾಮ ಮಾಡಲು ಅವರ ಸಮಯಕ್ಕೆ ದುಃಖ ಬೆರೆಸಿ ಅವರನ್ನು ನಾಶಪಡಿಸೋಣ. ನಡೆ ಗೌರವೇಶ್ವರ. ಪಾಂಡವ ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ ನಿಚ್ಚಣ. ಪಾಂಡವರು ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ ನಿಚ್ಚಣ. ಪದಾಮದೆರಗಿದ್ದೆ ವಿಧ ವಿಧದಲ್ಲಿಬ್ಬರೇ, ಪದಾಮದೆರಗಿದ್ದೆ ವಿಧ ವಿಧದಲ್ಲಿಬ್ಬರು, ಪದಮರೆಯ ಪದದೊರಗಿದೆ ವಿಧವಿಧದಲ್ಲಿರಯುತ್ತೆ, ಪದಮರೆಯ ಪದದೊರಗಿದೆ ವಿಧ ವಿಧದೊರಗಿದೆ. ಪದಾಂತರಿಸಿ ಪಾಂಡವ ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ ನಿಚ್ಚಣ, ಮರವು ಮುರಿವೆ. ಹೋಗು ಮೂರ್ಖ, ಹೋಗು, ನಿನ್ನ ಕುಲ ನಾಶ. ಮತ್ಯಾರಿಗೆ? ಆ ಪಾಂಡವರಿಗೆ. ಆ ಪಾಂಡವರಿಗೆ ನಡೆ ಮಾವ, ಹೋಗೋಣ. ನಡೆ ಗೌರವೇಶ್ವರ. ನಡೆ ದುರ್ಯೋಧನ, ನಡೆ. ನಾನೆಂದು ಗಾಂಧಾರ ದೇಶವನ್ನು ಬಿಟ್ಟು ಈ ನಿಮ್ಮಪ್ಪನ ಹಸ್ತಿನಾವತಿ ಅರಮನೆಗೆ ಕಾಲಿಟ್ಟನು ಅಂದೆ ಅಂದೆ ಮಾರಿ ಒಕ್ಕಮಸಣವಾಗಿತು ನಿನ್ನ ಅರಮನೆ. ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದಂತೆ ದಿನ ದಿನವೂ ಒಂದೊಂದು ಉಪಾಯಕ್ಕೆ ಸಿಲುಕಿಸಿ ನಿನ್ನ ಕುರುಕುಲ ನಾಶಕ್ಕೆ ನಾಂದಿ ಆಡದಿದ್ದರೆ ನನ್ನ ಹೆಸರು ಸೌಬಲ ರಾಜ ಶಕುನಿಯೇ ಅಲ್ಲ, ಶಕುನಿಯೇ ಅಲ್ಲ. ಸೋದರ ನಾಶ ಸೇಡಿನ ದ್ವೇಷ ಅಳಿಸುವೆ ಕುರುಕುಲ ನಾಶ. ಅಳಿಸುವೆ ಕುರುಕುಲ ನಾಶ. ಅಳಿಸಿ ಹಳ್ಳಿಯನ್ನ ಕುರುಕುಲವನ್ನು ಉಳಿಸೆನು ರಣದಲ್ಲಿ ಕುರುವಂಶವನ್ನು. ದುರ್ಯೋಧನ, ಅಳಿಸಿ ಹಳ್ಳಿಯನ್ನ ಕುರುಕುಲವನ್ನು ಉಳಿಸಲು ರಣದಲ್ಲಿ ಕುರುವಂಶವನ್ನು. ಸೋದರ ನಾಶ ಸೇಡಿನ ದೇಶ ಅಳಿಸಿ ಕುರುಕುಲ ನಾಶ.
ಕಾಪುರ ವೈರಿ ಅಪಾಯಕಾರಿ ನಡೆಸುವ ರಕ್ತದ ತರ್ಪಣೆ ಬೇರೆ ನಡೆಸುವ ರಕ್ತದ ತರ್ಪಣೆ ಬೇರೆ ಸೋದರ ನಾಥ ಸೇಡಿನ ದೇಶ ಅಳಿಸುವ ಗುರುಕುಲ ನಾಥ ಛೇದಿ ರಾಜ್ಯದ ಶಿಶುಪಾಲ ದಂತವಕ್ರ ಬಹುಪರ 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 सा परिजनि द प मगरे रि प मग सरि म पनि स मगरि सरि स सनि ध प द प मगरि सरि रि म पनि मन दास पूरैसुब ನೀಯನ್ನ ಮನದಾಸೆ ಪೂರೈಸುವ ನೀಯನ್ನ ಮನದಾಸೆ ಪೂರೈಸುವ ತನುವಿದು ನಿನಗಾಗಿ ತವಕಿಸುವುದಲಿದೆ ತನುವಿದು ನಿನಗಾಗಿ ತವಕಿಸುವುದಲಿದೆ ನೆನೆದು ನೆನೆದು ಮನ ತವಕಿಪುದು ನೆನೆದು ನೆನೆದು ಮನ ತವಕಿಪುದು ನೆನೆದು ನೆನೆದು ನಿನ್ನ ರೂಪಿಗೆ ಸೋತಿರುವ ಬಾಯಿಯ ಮನದ ಪೂರೈಸುವ ನೀಯನ್ನ ಮನದ ಪೂರೈಸುವ ತನುವಿನ ಬಾಣ ಮನಸ್ಸಿಗೆ ಸೋದಿ ಹೃದಯದ ತಾಪ ತವಕಿಪುದು ತನುವಿನ ಬಾಣ ತವಗಿರುತ್ತಾಗಿ ಹೃದಯದ ತಾಪ ತವಕಿಪುದು ಮನುಜೋತ್ತಮ ನಿನ್ನ ಮನುಜೋತ್ತಮ ನಿನ್ನ ವಿರಹದ ಗಾನಕ್ಕೆ ಮನುಜೋತ್ತಮ ನಿನ್ನ ವಿರಹದ ಗಾನಕ್ಕೆ ನೆನೆದು ನೆನೆದು ಮನ ತವಕಿಪುದು ನೆನೆದು ನೆನೆದು ತವಕಿಪುದು ನೆನೆದು ನೆನೆದು ನಿನ್ನ ರೂಪಿಗೆ ಸೋತಿರುವ ಬಾಯಿಯ ಮನದ ಪೂರೈಸುವ ನೀಯನ್ನ ಮನದಾಸ ಪೂರೈಸುವ ಸಾ ಸನಿ ದ ಪ ಮಗರಿ ಸರಿ ಸ ರೀ ಮ ಪನಿ ಶ್ರೀ ಮಗರಿ ಸರಿ ಸಾಸ ಸನಿ ದ ಪದ ಪಾಪ ಮಗರಿ ಸರಿ ಸಾಸ ಶ್ರೀ ಮ ಪದ ಪಾದ ಮಗರಿ ಸರಿ ಮ ಪ ಪಾದ ಮಗರಿ ಪನಿ ಸರಿ ರಿ ಮಗ ಸನಿ ದ ಪ ಮಗರಿ ಸರಿ ಮ ಪ ಸನಿ ದ ಪ ಮಗ ಸರಿ ಮ ಪ ಪ ಮ ಪ ಪ ನಿ ಸರಿ ರಿ ಮಗ ಸನಿ ದ ಪ ಮಗರಿ ಸರಿ ಮ ಪ ಸಾ ಸನಿ ದ ಪ ದ ಪ ಮಗರಿ ಸರಿ ಸ ರಿ ಮ ಪ ನಿ
ಮಗರಿ ಸರಿ ಸಾದ ಸನಿದ ಪದ ಪಾಪ ಮಗರಿ ಸರಿ ಸಾದ ಮಪನಿ ಪದ ಮಗರಿ ಸರಿ ಮಪ ಪದ ಮಗರಿ ಪನಿ ಸರಿ ಶ್ರೀ ಮಗದ ಸನಿದ ಮಗರಿ ಸರಿ ಮಪ ಸನಿದ ಮಗರಿ ಮಪ ಪಮ ಪನಿ ಪನಿ ಸರಿ ಶ್ರೀ ಮಗದ ಸನಿದ ಮಗರಿ ಸರಿ ಮಪ ಮನದಾಸೆ ಪೂರೈತು ಮನದಾಸೆ ಪೂರೈಸು ಬಾ ದುರದಾಳಿ ವೈರಿಗಳ ಶಿರ ಮುರಿದು ಕೆಡುತ್ತ ಹರಿಯ ಗಡಗಡನೆ ನಡಗಿಸುತ್ತೆ ಆ ದುರದಾಳಿ ವೈರಿಗಳ ಶಿರ ಮುರಿದು ಕೆಡುತ್ತ ಹರಿಯ ಗಡಗಡನೆ ನಡಗಿಸುತ್ತೆ ಆ ಸಹೋದರ ದಂತವಕ್ರ ದಿಗ್ಗಜರುಗಳೆನಿಸಿ ಬರದೊಳು ಮೆರೆದಿಪ್ಪ ದಿಗ್ಗಜರುಗಳೆನಿಸಿ ಬರದೊಳು ಮೆರೆದಿಪ್ಪ ಈ ಶಿಶುಪಾಲ ದಂತವಕ್ರ ಭೂಪಾಲಕನಿಗೆ ಎದುರಿಪ್ಪರೆ ಜಗದೊಳ್ ಆ ಸಹೋದರ ದಂತವಕ್ರ ಅಗ್ರಜ ಪಡ ಧೀರಭುವನ ಭೀಕರ ಭೀಕರ ಭಯಂಕರ ಪಡ ಧೀರಭುವನ ಭೀಕರ ಭೀಕರ ಭಯಂಕರ ಅರ್ರೆ ಎನಗೆ ಸರಿ ಸಮಾನರೇ ಅಗ್ರಜ ಅರ್ರೆ ಎನಗೆ ಸರಿ ಸಮಾನರ ಇರರೆ ಜಗದೊಳು ಇರರೆ ಜಗದೊಳು ಸಾರಿ ಹೋಗಿ ಇರವ ತೆಗೆದು ಸಾರಿ ಹೋಗಿ ಇರವ ತೆಗೆದು ಜಾಗತಿ ಮೆರೆಯುವೆ 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 ಬಡ ಧೀರಭುವನ ಭೀಕರ ಭೀಕರ ಭಯಂಕರ ಹರಿನರ ರಿಪುಕುಲ ಬಾರದೊಳು ಮೆರವೆ ಹರಿನರ ರಿಪುಕುಲ ಬಾರದೊಳು ಮೆರವೆ ಹರಿಕುಲವನ್ನು ನಾ ನಾಶಗೈಯುವೆ ಹರಿಕುಲವನ್ನು ನಾ ನಾಶಗೈ ಪರಮ ಪಾಪಿಗಳ ಪುಡಿ ಮಾಡುತ್ತದೆ ಪರಮ ಪಾಪಿಗಳ ಪುಡಿ ಮಾಡುತ್ತದೆ ಬರದಿ ವೈರಿಗಳ ಶಿರ ಮುರಿ ನೀಡುವೆ ಬರದಿ ವೈರಿಗಳ ಶಿರ ಮುರಿ ನೀಡುವೆ ಬಡ ಧೀರಭುವನ ಭೀಕರ ಭೀಕರ ಭಯಂಕರ ಸಹೋದರ ದಂತವಕ್ರ ಅಗ್ರಜ ಭುವನ ಭೀಕರೆನಿಸಿ ಹರಿಕುಲವನ್ನೇ ನಾಶವೆನಿಸಿ ಈ ಚೈದ್ಯ ರಾಜ್ಯದೊಳ್ ಎದುರಿಲ್ಲದಂತೆ ವಿರೋಧವಾಗಿ ವರ್ತಿಸುತ್ತಿರುವ ನಮಗೆ ಅದ್ಯಾವಾದಮ ವೈರಿಗಳಿದ್ದಾರೆ ತಿಳಿಸು ಸಹೋದರ ತಕ್ಷಣವಿಡಿದು ಅಪ್ಪಳಿಸಿ ನಮಗೆ ವೈರಿಗಳಿಲ್ಲದಂತೆ ನಿರ್ನಾಮ ಮಾಡುವೆನು ಅಗ್ರಜ ಸರಿಯಾದ ನಮಗೆ ನರರ ಸುರರ ಬಾಹುಬಲದ ಸರಿಯಾದ ನಮಗೆ ಅಗ್ರಜ ಸಹೋದರ ದಂತವಕ್ರ ಸರಿಯಾದ ನಮಗೆ ನರರ ಸುರರ
ದಂತವಕ್ರ. ನಮಗೆ ವೈರಿಗಳ ಭಯವೇ? ನಮ್ಮನ್ನು ಕೆಣಕಿ ಹೊಡೆದವರುಂಟೆ ಈ ಭೂತ. ನಮ್ಮ ಧೈರ್ಯ, ಶೌರ್ಯ, ಸಾಹಸ ಪರಾಕ್ರಮವನ್ನು ಕೇಳಿ ನಮಗೆ ಶತ್ರುಗಳು ಕನಸಿನಲ್ಲಿಯೂ ಇರಲಾರರು. ಆದರೆಂದರೇನು ದಂತವಕ್ರ? ಅದ್ಯಾವ ಅನಿಷ್ಟ ಸಂಗತಿ ಇರುವುದು ನಿರ್ಭಯವಾಗಿ ತಿಳಿಸು ಸಹೋದರ. ಅಗ್ರಜ, ಸಹೋದರ ದಂತವಕ್ರ, ಆ ಗೋಮಂತ ಪರ್ವತದಲ್ಲಿ ಗೊಲ್ಲ ಕೃಷ್ಣನಿಂದಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಶರೀರವು ದಗದಗನೆ ಉರಿಯುತ್ತಿರುವುದು ಅಗ್ರಜ. ನಿನ್ನ ಮಾತು ನಿಜ. ಸಮರ್ಥರಾಜರನ್ನು ಜಯಿಸಿ ಆ ಚೋರ ಕೃಷ್ಣನಿಂದ ಅಪಮಾನವೇ ಸರಿ. ನನಗೆ ವಿವಾಹ ಆಗಬೇಕಿದ್ದ ಆ ವಿದರ್ಭ ಕನ್ಯಾಮಣಿ ರುಕ್ಮಿಣಿನ ಅಪಹರಿಸಿ ಮೋಸವೆಸಗಿದನು. ಅಲ್ಲದೆ ನನ್ನ ಮಿತ್ರ ಜಲಾಸಂದ್ರನನ್ನು ಮೋಸದಿಂದ ಭೀಮನಿಂದ ಕೊಲ್ಲಿಸಿದನು. ಆ ಅಪಮಾನದ ಸೇಡನ್ನು ಹೇಗಾದರೂ ತೀರಿಸಲೇಬೇಕು ಸಹೋದರ. ಹೌದು ಅಗ್ರಜ, ಆ ಗೊಲ್ಲನನ್ನು ಸಮ್ಮನಿಸಲೇಬೇಕು. ಪ್ರಭು, ಯಾವುದೋ ಪತ್ರಿಕೆಯು ಬಂದಿರುವುದು ಪ್ರಭು. ಸೇವಕ ತಮ್ಮ, ಆ ಪತ್ರಿಕೆಯನ್ನು ತೆಗೆದು ನೋಡು. ಎಲ್ಲಿ? ಆ ಪತ್ರಿಕೆಯನ್ನು ಕೊಡಿ. ಅಗ್ರಜ, ಆ ಗೋಮಂತ ಪರ್ವತದಲ್ಲಿ ಆ ಗೊಲ್ಲ ಕೃಷ್ಣನಿಂದಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಶರೀರವು ಕಲಗಲಿ ಉರಿಯುತ್ತಿರುವುದು. ಅಗ್ರಜ, ಇಂದ್ರಪ್ರಸ್ಥಪುರದ ಧರ್ಮರಾಯನು ರಾಜಸುಯಾಗವನ್ನು ಮಾಡುವನಂತೆ ನಾವು ಆ ಯಾಗಕ್ಕೆ ಹೋಗುವಂತೆ ಆಮಂತ್ರಣ ಕಳಿಸಿರುವನು ಅಗ್ರಜ. ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ. ಅಗ್ರಜ, ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ. ಚಲಕುಟಾರಕರ ಬಲು ಕಠೋರಕರ, ಚಲಕುಟಾರಕರ ಬಲು ಕಠೋರ. ಏಡಿ ಪಾಂಡವರು ಯಾಗ ಕೈವರೆ, ಏಡಿ ಪಾಂಡವರು ಯಾಗ ಕೈವರೆ. ವೈರಿ ವರ್ಗವ ನಾಶ ಕೈವರೆ, ವೈರಿ ವರ್ಗವ ನಾಶ ಕೈವರೆ. ಅಣದಿ ಸಾಧಿಸಿ ಕಲದಿ ಬಾಳ್ವರೆ, ಅಣದಿ ಸಾಧಿಸಿ ಕಲದಿ ಬಾಳ್ವರೆ. ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ, ಸಹಿಸಲಾರೆ ಪಮಾನವ. ಏನು? ಪಾಂಡವರ ರಾಜಸುಯಾಗವೇ ಸಮಸ್ತ ರಾಜರನ್ನು ಜಯಿಸಿ ಕಪ್ಪ ಕಾಣಿಕೆಯನ್ನು ಪಡೆದು ಯಾವ ಅಡೆತಡೆ ಇಲ್ಲದೆ ಅಷ್ಟ ಐಶ್ವರ್ಯರಾಗಿ ಮೆರೆಯುತ್ತಿರುವ ನಾವೇ ಯಾಗ ಮಾಡಲು ಸಮರ್ಥರಿಲ್ಲದಿರುವಾಗ ಆ ಕುಂತಿಯ ಕುನ್ನಿಗಳು ಯಾಗ ಮಾಡುವರೆ ಅಸಂಭವ, ಅವಹೇಳನ ನಾನು ಸಹಿಸಲಾರೆ ಸಹೋದರ. ಚಿಂತೆಯ ಬಿಡು ಅಗ್ರಜ, ನುರಗಳು ವೈರಿಯ ಶಿರವನ್ನು ತೆಗೆಯುವೆ. ಚಿಂತೆಯ ಬಿಡು ಅಗ್ರಜ, ಅಗ್ರಜ, ಚಿಂತೆಯ ಬಿಡು ಅಗ್ರಜ, ನುರಗಳು ವೈರಿಯ ಶಿರವನ್ನು ತೆಗೆಯುವೆ. ಚಿಂತೆಯ ಬಿಡು ಅಗ್ರಜ, ಅಗ್ರಜ.
ನಿಜ, ನೀನು ಹೇಳಿದಂತೆ ಇದು ನಂಬಲಾಗದಕ್ಕ ಅಸಾಧ್ಯವಾದ ಕಾರ್ಯವನ್ನು ಅಗ್ರಜ, ಇದು ಆ ಗೊಲ್ಲ ಕೃಷ್ಣನಿಂದಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಶರೀರವು ದಗದಗನೆ ಉರಿಯುತ್ತಿರುವುದು. ಅಗ್ರಜ, ಆ ಗೊಲ್ಲ ಕೃಷ್ಣನ ಕೈವಾಡವಿಲ್ಲವೆಂದು ನನ್ನ ಭಾವನೆ. ಅಗ್ರಜ, ಸತ್ಯವಾದ ಆಲೋಚನೆ ಮಾಡಿರುವೆ. ಇದಕ್ಕೆಲ್ಲಕ್ಕೂ ಆ ಗೊಲ್ಲನೇ ಕಾರಣ. ಸಹೋದರ ದಂತವಕ್ರ, ಅಗ್ರಜ, ಈ ಯಾಗಕ್ಕೆ ಹೋಗುವುದೋ ಬಿಡುವುದೋ? ಅಗ್ರಜ, ನನಗೊಂದು ಉಪಾಯ ಒಳೆದಿರುವುದು. ಅಗ್ರಜ, ಯಾವ ಉಪಾಯ? ಅಗ್ರಜ, ಆ ಗೊಲ್ಲನು ಈ ಯಾಗವು ನಡೆಯುವುದಾದರೆ ಆ ಕಳ್ಳ ಕೃಷ್ಣನ ಪ್ರೇರಣೆ ಪ್ರೋತ್ಸಾಹದಿಂದಲ್ಲದೆ ಮತ್ಯಾರಿಂದಿಲ್ಲ. ಆ ಗೊಲ್ಲನು ಅಲ್ಲಿಯೇ ಇರುವನು. ನಾವು ಅಲ್ಲಿಗೆ ಹೋಗಿ ಸಮಯ ಸಂದರ್ಭ ಸಿಕ್ಕಿದರೆ ಗೊಲ್ಲನನ್ನು ಹಿಡಿದು ಸಂಬಂಧಿಸಿ ನಮ್ಮ ತೀರಿಸಿಕೊಳ್ಳಬಹುದಲ್ಲವೇ ಅಗ್ರಜ? ಇದು ಸರಿಯಾದ ಆಲೋಚನೆ. ಸಮಯಕ್ಕೆ ತಕ್ಕ ಸಮಾಜ ಆಚರಣೆ ನೀಡಿರುವೆ. ಪಡಸೀಳುವೇನು ಹಿಡಿದೊಡದು ಪಡಸೀಳುವೇನು ಪಡಸೀಳುವೇನು ಹಿಡಿದೊಡದು ಪಡಸೀಳುವೇನು ಗುಡುಗುಡಿಸಿ ಗಡುಗದಲ್ಲಿ ಗುಡುಗುಡಿಸಿ ಗಡುಗದಲ್ಲಿ ಸಿರ ಹರಿದು ಜಗದಲ್ಲಿನ ಸಿರ ಹರಿದು ಎಡಿಕನ ಪಿಡಿಲಿಂದ ಕಡಿಗಳಿಸಿದವ ಎಡಿಕನ ಪಿಡಿಲಿಂದ ಕಡಿಗಳಿಸಿದವ ಬಿಡುವೆಲ್ಲ ಸಮರದಲ್ಲಿ ಸಾಧಿಸುವೆ ವಿಜಯವನ್ನು. ಬಿಡುವೆಲ್ಲ ಸಮರದಲ್ಲಿ ಸಾಧಿಸುವೆ ವಿಜಯವನ್ನು. ಪಡಸೀಳುವೆ ಇಳಿದೊಳಗು ಪಡಸೀಳುವೆ ಇರವ ಗೊಲ್ಲ ಗೊಲ್ಲಲ್ಲ. ಯವಸಾನದ ಕಾಲಗತಿಯು ಹತ್ತಿರಕ್ಕೆ ಬಂದಿರುವುದು. ನೀನು ಮಾಡಿದ ಅಪಮಾನ ಸೇಡನ್ನು ತೀರಿಸಿಕೊಳ್ಳಲು ಆ ಪಾಂಡವರ ಯಾಗ ಮಂಟಪವೇ ನಿನಗೆ ಬಲಿಪೀಠ. ಸಹೋದರ ಅಗ್ರಜ, ಇನ್ನು ತಡಬೇಕೆ? ಆ ಗೊಲ್ಲನ ನೇಮಪುರಿಗೆ ಕಳಿಸಿ ಅನಂತರ ಧರ್ಮರಾಯನ ಯಾಗವನ್ನು ಯಜ್ಞ ಮಾಡಿ ದುರ್ಯೋಧನ ಮನೆಗೆ ಸಂತೋಷಪಡಿಸೋಣ. ನಡೆ ಗಜ. ಅಗ್ರಜ, ಬಲ ವಿನೋದ ಬಲ ವಿನೋದ ಈಗ ನಾಡುವ ಬಲ ಈಗ ನಾಡು. ಬಲ ವಿನೋದ ಈಗ ನಾಡುವ ಬಲ ಈಗ ನಾಡುವ. ಅಯ್ಯ ಮರಿಸಿ ಮಲ ಮುರಿದು ವೀರನೆತ್ತಿ ಮೆರೆಯುವ. ಅಯ್ಯ ಮರಿಸಿ ಮಲ ಮುರಿದು ವೀರನೆತ್ತಿ ಮೆರೆಯುವ. ಕೆಲವ ಬಿಡಲಿ ತಗಲಿ ಮೆರವ ಹರಿಯ ಗರ್ವ ಮುರಿಯುವ. ಕೆಲವ ಬಿಡಲಿ ತಗಲಿ ಮೆರವ ಹರಿಯ ಗರ್ವ ಮುರಿಯುವ. ಬಲ ವಿನೋದ ಈಗ ನಾಡುವ ಬಲ ಈಗ ನಾಡುವ ಬಲ ಈಗ ನಾಡುವ. ಅಗ್ರಜ, ನಡೆ. ಕುತಂತ್ರಿ ಕುನ್ನಿಗಳಾದ ಏಡಿ ಪಾಂಡವರನ್ನು ಹಿಡಿದು ಸರ್ವನಾಶ ಮಾಡೋಣ. ನಡೆ ಅಗ್ರಜ, ನಡೆ. ಕರುಣಾ ಸಾಗರ ಕಾಮಜನಕ ಹರ ಗಾನಲೋಲ
ಶ್ರೀ ಗಣಲೀಲಾ ಮಾಯ ಮೋಹಿತ ಮಾಯ ಮೋಹಿತ ಮಾಯ ಮೋಹಿತ ಸುರಜಾಲ ಕರುಣಾ ಸಾಗರ ನಾರಾಯಣ ನಾರಾಯಣ ಕರುಣಾ ಸಾಗರ ಕರುಣಾ ಸಾಗರ ಕಾಮಜನಕರ ಗಾನಲೋಲ ಶ್ರೀ ಗಣಲೀಲಾ ಮಾಯ ಮೋಹಿತ ಮಾಯ ಮೋಹಿತ ಮಾಯ ಮೋಹಿತ ಸುರಜಾಲ ಕರುಣಾ ಸಾಗರ ನಾರಾಯಣ ನಾರಾಯಣ ವೇದ ಘೋಷಿತ ವಸುಧಾಧಾರ ವೇದ ಘೋಷಿತ ವಸುಧಾಧಾರ ಮೋದ ವಿತರಣ ಮುನಿತರಣ ಮೋದ ವಿತರಣ ಮುನಿತರಣ ಕರುಣಾಭರಣ ದುರಿತ ನಿವಾರಣ ಕರುಣಾಭರಣ ದುರಿತ ನಿವಾರಣ ಜಗದೋದ್ಧಾರಣ ಶುಭ ಕರುಣ ಜಗದೋದ್ಧಾರಣ ಶುಭ ಕರುಣ ಕರುಣಾ ಸಾಗರ ಕರುಣಾ ಸಾಗರ ಕಾಮಜನಕರ ಗಾನಲೋಲ ಶ್ರೀ ಗಣಲೀಲಾ ಮಾಯ ಮೋಹಿತ ಮಾಯ ಮೋಹಿತ ಮಾಯ ಮೋಹಿತ ಸುರಜಾಲ ಕರುಣಾ ಸಾಗರ ನಾರಾಯಣ ನಾರಾಯಣ ಪರಮಾತ್ಮನ ಲೀಲೆಯನ್ನು ಏನೆಂದು ಹೇಳಲಿ. ಇತ್ತ ರಾಜಸೂಯಾಗವನ್ನು ಮಾಡುತ್ತಿರುವ ಧರ್ಮರಾಯನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ಸಲಹೆಯಂತೆ ಶಿವಪೂಜಾ ದುರಂಧರನಾದ ಪುರುಷಾಮೃಗನನ್ನು ಕರೆತರಲು ಭೀಮನನ್ನು ಕಳಿಸಿರುವನು. ಆ ಪುರುಷಾಮೃಗನನ್ನು ಕರೆತರಲು ಮಾರುತಿಯು ಮಾರ್ಗ ಮಧ್ಯದಲ್ಲಿ ಕಾದು ಕುಳಿತಿರುವನು. ಮುಂದೇನಾಗುವುದೋ ಕಾದು ನೋಡೋಣ. ನಾರಾಯಣ ನಾರಾಯಣ ಶರಣರ ಕಾಯೋ ಜಗನ್ನಾಥ ಶರಣರ ಕಾಯೋ ಜಗನ್ನಾಥ ಶರಣರ ಕಾಯೋ ಮೋಕ್ಷ ವಿದಾಯಕ ಶರಣರ ಕಾಯೋ ಮೋಕ್ಷ ವಿದಾಯಕ ಶರಣರ ಕಾಯೋ ಜಗನ್ನಾಥ ಮೃದು ಮಧುರಾಣಿ ಮೊಗಳು ವೇದ ಮೃದು ಮಧುರಾಣಿ ವೇದ ವೇದವ ಸಾರುವ ಪ್ರಣವ ಸ್ವರೂಪ ವೇದವ ಸಾರುವ
ಪದ್ಮಧಳಾಯುತ ರಾಮಂ ಶ್ರೀರಾಮಂ ಮುನಿರುತ್ಪದ್ಮಧಳಾಯುತ ನಿಶಾಚರ ಸಂಹಾರ ದಾಟಕೆ ಮರ್ದನ ರಾಮ ಯಶಕಂಠ ಮರ್ದನ ಜಾನಕಿ ನಾಥ ದಶಕಂಠಮರ್ಧನ ಜಾನಕಿನಾಥ ಜಯ 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 ಶ್ರೀ ರಾವಣಮರ್ಧನ ರಾಮ ಶ್ರೀರಾಮಚಂದ್ರ ರಮಣೀಯ ನಾಮ. ನಿನ್ನ ನಾಮವೂ ಎಷ್ಟು ಮಧುರವಾದದ್ದು. ನಿನ್ನ ಧ್ಯಾನವೇ ನನಗೆ ದಿವ್ಯ ಸ್ಮರಣವು. ನಿನ್ನನ್ನು ಹಗಲಿರುಳು ಸೇವಿಸುವ ಸೇವೆಯೇ ನನಗೆ ಸಾಯುಜ್ಯ ಪದವಿ. ರಾಮಚಂದ್ರ ಜಯ ರಾಘವ ಜಯ ದೇವ ದೇವ ಜಯ ರಾಘವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ರಾಘವ ಜಯ ರಾಘದೇವ ಜಯ ಸುಪ್ರಭಾವ ಜಯ ಸುಪ್ರಭಾವ ಜಯ ಸುಪ್ರಭಾವ ಜಯ ಸುಪ್ರಭಾವ ಜಯ ರಘುದೇವ ಜಯ ಸಾಧುದೇವ ಜಯ ಸುಪ್ರಭಾವ ಜಯ ಸುಪ್ರಭಾವ ಜಯ ರಾಮದೇವ ರಘುಪುಂಗವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ರಾಘವ ರಾಮ ರಾಮ ಶ್ರೀರಾಮಚಂದ್ರ ನಿನ್ನ ನಾಮಾಮೃತವೂ ಎಷ್ಟು ಮಧುರವಾದದ್ದು. ನಿನ್ನ ಕೃಪೆ, ನಿನ್ನ ಶೌರ್ಯ, ನಿನ್ನ ಸಾಮರ್ಥ್ಯ ಎಷ್ಟೇ ಹೊಗಳಿದರೂ ಸಾಲದು. ರಾಮಚಂದ್ರ ದಶಕಂಠ ಮರ್ದನ ಧರಣೀಜ ರಮಣ ಧರ್ಮ ಮಾರ್ಗ ಪಾರಾಯಣ ರಾಮಚಂದ್ರ ರಾವಣ ಮಾರ್ದನ ರಾಮ ಕಡದೇವ ರಘುರಾಮ ಶ್ರೀರಾಮ
ಪರಬಲ ಭೀಮಾ ರಾಮ ರಾಮಚಂದ್ರ ರಾಘವ ಪಾವನ ನಾಮ ಪರಬಲ ಭೀಮಾ ಪಾವನ ನಾಮ ಪರಬಲ ಭೀಮಾ ಪಾಲಯ ಸೀತಾರಾಮ ಪ್ರಭು ರಾಮ ಗುಣಧಾಮ ಶ್ರೀರಾಮ ರಾವಣ ಮಾರ್ಗನ ರಾಮ ಪ್ರಭು ರಾಮ ಗುಣದೇವ ಶ್ರೀರಾಮ ರಾಮ ರಾಮಚಂದ್ರ ರಾಘವ ರಾಮಚಂದ್ರ ನನ್ನ ಮನಸ್ಸಿನಲ್ಲಿಯೂ ನನ್ನ ಮಾತಿನಲ್ಲಿಯೂ ನನ್ನ ಶೌರ್ಯದಲ್ಲಿಯೂ ನೀನು ಸ್ಥಿರವಾಗಿ ನೆಲೆಸಿರು. ಇದೇನಿದು ಗುಡುಗಿನ ಶಬ್ದ? ಭೂಮಿಯೇ ನಡುಗುತ್ತಿರುವುದಲ್ಲ. ಈ ಶಬ್ದವು ಹಿಂದೆ ರಾವಣನ ವಿಧ್ವಂಸನಕ್ಕಾಗಿ ಲಂಕೆಗೆ ದಾಳಿ ಇಟ್ಟ ನಮ್ಮ ಕಪಿವೀರರ ಆರ್ಭಟವನ್ನೇ ಮೀರಿಸುತ್ತಿರುವುದಲ್ಲ. ಇರಲಿ, ಈ ಬಾಲವನ್ನು ದಾರಿಗೆ ಅಡ್ಡಲಾಗಿ ಹಾಕಿ ಕೂರುವೆನು. ಅಯ್ಯ, ಯಕ್ಷನ ಕಿನ್ನರನ ಎಲೆ ಮೃಗವೇ, ಕಾಡಿನಲ್ಲಿ ಮರಗಿಡಗಳಲ್ಲಿ ಕಾಯಿ ಕುಸುರೆಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳನ್ನು ಬಿಟ್ಟು ನಿನಗೇಕೋ ನಮ್ಮಂತ ವೀರರ ವಿಚಾರ? ಅಯ್ಯ ಪುಣ್ಯಾತ್ಮನೆ, ವೀರಾದಿ ವೀರನಾದ ನೀನು ಈ ನಿರ್ಜನವಾದ ಪ್ರದೇಶಕ್ಕೆ ಬಂದ ಕಾರಣವೇನು? ಎಲೆ ವಾನರ ವೀರನೇ, ನಿನ್ನ ಅಕಾರ ಪುರಾಣಕ್ಕಿಲ್ಲಿ ಅವಕಾಶವಿಲ್ಲ. ಮೊದಲು ದಾರಿಗೆ ಅಡ್ಡಲಾಗಿ ಬಿದ್ದಿರುವ ಈ ಬಾಳವನ್ನು ಹಿಂದಕ್ಕೆಳೆದಿಕೋ, ಇಲ್ಲವಾದರೆ ಕತ್ತರಿಸಿ ಓದಿತೋ. ಅಯ್ಯ ಪುಣ್ಯಾತ್ಮನೆ, ಮುಪ್ಪಿನಿಂದ ಶಕ್ತಿಗುಂದಿ ಕುಂತಿರುವೆನು ನಾನು. ಉಳಿತ ಸ್ಥಳವನ್ನು ಬಿಟ್ಟು ಚಲಿಸಲಾರದ ನಾನು ಈ ಬಾಲವನ್ನು ಕದಲಿಸಲಾಗದು. ಈ ಬಾಲವನ್ನು ನೀನೇ ಎತ್ತಿ ಹಾಕಿ ಮುಂದೆ ಹೋಗು. ಇದೇನು ಪೀಡೆ? ಗದೆಗಿಂತ ಈ ಬಾಲಭಾರವೇ ಇರಲಿ.
ಎತ್ತುವುದರಲ್ಲಿ ಒಲಗಾಡಿಸಲು ಸಕ್ತನಾದನಲ್ಲ. ಇದೇನು ನನ್ನ ದೌರ್ಭಾಗ್ಯವೇ, ಹಿರಿಯರ ಶಾಪವೇ? ಈ ಕಾಡು ಕಪಿಯ ಬಾಲದಿಂದ ಪರಾಜಿತನಾದನೆ. ಇರಲೇ ನನ್ನ ಗದೆಯಿಂದ ಈ ಬಾಲವನ್ನು ಕತ್ತರಿಸಿ ಮುಂದಕ್ಕೋಗುವೆನು. ಕಾಡುಕಪಿಯ ಬಾಲವನ್ನೆತ್ತಲು ಮುಂದಾದೆ. ಅಬ್ಬಾ, ಇದೇನು ನನ್ನ ದೌರ್ಭಾಗ್ಯವೇ, ಹಿರಿಯರ ಶಾಪವೇ? ಇರಲಿ ವಾನರ ವೀರನೇ, ಇಷ್ಟೊಂದು ಬಲಶಾಲಿಯಾದ ನೀನು ಯಾರು? ಅಯ್ಯ ಅಯ್ಯ ಪುಣ್ಯಾತ್ಮನೇ, ಕಾಡು ಕಪಿಯೊಡನೆ ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತುರ ಪಡುತ್ತಿದ್ದ ನೀನು ಹೀಗೆ ಕಾಲ ಕಳೆಯಬಹುದೇ? ನಾನು ವಾನರ, ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲಗಳನ್ನು ತಿಂದು ಜೀವಿಸುತ್ತಿರುವೆನು. ನೀನು ಸಂಭಾವಿತನು ಸಮರ್ಥನೂ ಆದ ನೀನು ಯಾರು? ನಿನ್ನಿಂದ ಯಾವ ವಂಶವೂ ಪವಿತ್ರವಾಗಿರುವುದು? ವಾನರ ವೀರನೇ, ಚಂದ್ರವಂಶದ ಪಾಂಡುರಾಜನಿಗೆ ಧರ್ಮರಾಯ, ಭೀಮ, ನಕುಲ ಸಹದೇವರೆಂಬ 5 ಮಂದಿ ಮಕ್ಕಳಿರುವರು. ಅದರಲ್ಲಿ ಎರಡವನೇನಾದ ಭೀಮನೇ ನಾನು. ನನ್ನ ಅಗ್ರಜನಾದ ಧರ್ಮರಾಯನು ರಾಜಸಯೋಗವನ್ನು ಮಾಡಲು ಪ್ರಯತ್ನ ಪಟ್ಟಿವರು. ಆ ಯಾಗ ಮಂಟಪಕ್ಕೆ ಶಿವನ ಪರಮ ಭಕ್ತನಾದ ಪುರುಷಾಮೃಗನನ್ನು ಕರೆತರಲು ನನ್ನನ್ನು ಕಳಿರುವರು. ಅದಿರಲೇ ಇಷ್ಟೊಂದು ಬಲಶಾಲಿಯಾದ ನೀನು ಯಾರು? ಅಯ್ಯ ಅಯ್ಯ ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಿ ಅವತರಿಸಿರುವ ಶ್ರೀರಾಮಚಂದ್ರನಿಗೆ ರಾಘವೇಂದ್ರನಿಗೆ ಕಿಂಕರ, ಜಗತ್ರಾಣನಾದ ವಾಯುವಿನ ಸುತನಾಗಿ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂದು ಕರೆಯುವರು. ತಮ್ಮನಾದ ನಿನ್ನನ್ನು ಕಂಡ ಈ ದಿನವೇ ಸುದಿನ. ದೇವಾ, ಅಂಜನ ಸಂಭವ, ಮಾರುತಿ, ದುಡುಕಿ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸು. ಭೀಮಸೇನ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು, ಬಾ, ನನ್ನನ್ನು ಆಲಂಗಿಸು. ಆಗಬಹುದು ಅಗ್ರಜ. ಭೀಮಸೇನ, ಶ್ರೀಕೃಷ್ಣ ರೂಪಿಯಾಗಿ ಅವತರಿಸಿರುವ ಶ್ರೀರಾಮಚಂದ್ರರು ಕುಶಲವೇ? ಶ್ರೀರಾಮಚಂದ್ರರ ಸೇವಾ ಸೌಖ್ಯವನ್ನು ಪಡೆದ ನೀವೇ ಧನ್ಯರು. ಅಗ್ರಜ, ನನ್ನದೊಂದು ಮನೋರಥವಿರುವುದು. ಅದು ಏನು ತಿಳಿಸೋ ಭೀಮಸೇನ? ಅಗ್ರಜ, ಲಂಕೆಗೆ ಬೆಂಕಿಯನ್ನತ್ತಿಸಿ ದುಷ್ಟ ದಾನವರನ್ನು ಧ್ವಂಸ ಮಾಡಿ ಶತಯೋಜನ ಸಮುದ್ರವನ್ನು ದಾಟಿ ಬಂದ ನಿನ್ನ ವಿಶ್ವರೂಪವನ್ನು ತೋರಿಸು. ಭೀಮಸೇನ, ಇದು ದ್ವಾಪರಾಯುಗವಾದ್ದರಿಂದ ಈಗಿನ ಮಾನವರಿಗೆ ಆಗಿನ ರೂಪವು ಗೋಚರಿಸುವುದಿಲ್ಲ. ದೇವಾ, ಮಾರುತಿ, ನೀನು ಅನುಗ್ರಹಿಸಿದರೆ ಯಾವುದು ತಾನೇ ಅಸಾಧ್ಯ? ದಯಮಾಡಿ ಅನುಗ್ರಹಿಸು. ಆಗಬಹುದು. ರಘುಪತಿ ರಾಘವ ರಾಜಾರ ಪತೀತ ಪಾವನ ಸೀತಾರಾಮ.
ದಶರಥ ನಂದನ ಜಾನಕಿ ರಾಮ ಜಯ ಜಯ ವಿನುತ ಜಾನಕಿ ರಾಮ ಜಯ ಜಯ ವಿನುತ ಜಾನಕಿ ರಾಮ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ ಜಯ ರಾಮ ಸೀತಾರಾಮ ಜಯ ರಾಮ ಜಯ ಶ್ರೀರಾಮ. ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ನೋಡಿ ಕೃತಾರ್ಥನಾದೆನು. ನಿನ್ನ ಪೂರ್ವ ರೂಪವನ್ನು ಉದ್ಧರಿಸಿ ಮತ್ತೇನು ಗ್ರಹಿಸು ದೇವಾ. ನಮಸ್ತೆ ಮಹಾ ಸತ್ವಭಾವಾಯ ತುಭ್ಯಂ. ನಮಸ್ತೆ ಮಹಾ ವಜ್ರದೇವಾಯ ತುಭ್ಯಂ. ನಮಸ್ತೆ ಮಹಾ ಬ್ರಹ್ಮಹಾಚಾರ್ಯ ತುಭ್ಯಂ. ನಮಸ್ತೆ ಮಹಾ ಸದಾ ವಾಯುಪುತ್ರಾಯ ತುಭ್ಯಂ. ನಮಸ್ತೆ 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 ದೇವಾ. ಮಾರುತಿ, ನಿನ್ನ ವಿಶ್ವರೂಪವನ್ನು ನೋಡಿ ಕೃತಾರ್ಥನಾದೆನು. ನಿನ್ನ ಪೂರ್ವ ರೂಪವನ್ನು ಉದ್ಧರಿಸಿ ಮತ್ತೆ ಅನುಗ್ರಹಿಸು ದೇವಾ. ಜೈ ಶ್ರೀರಾಮ್. ಭೀಮಸೇನ, ನಿನಗೆ ಮಂಗಳವಾಗಲಿ. ಭೀಮಸೇನ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯವಾದುದಲ್ಲ. ಆ ಪುರುಷ ಮೃಗನು ವಾಯು ವೇಗದಿಂದ ಸಂಚರಿಸುವನು. ಆತನೊಡನೆ ನೀನು ನಡೆಯಬಲ್ಲೆಯ? ನಡೆಯದಿದ್ದರೆ ಅಪಾಯ ಅಪಾಸ್ಯಕ್ಕೆ ಈಡಾಗುವೆ. ಮಾರುತಿ, ಇದಕ್ಕೇನಾದರೂ ಒಂದು ಉಪಾಯವನ್ನು ಕಲ್ಪಿಸು. ಭೀಮಸೇನ, ನೀನು ಮಹಾದೇವನ ಭಕ್ತನ ಬಳಿಗೆ ಹೋಗಿ ಯಾಗಶಾಲೆಗೆ ಬರಬೇಕೆಂದು ಕರೆ. ಆತನು ಒಪ್ಪಿ ಬರುವನು. ಆತನು ಮುಂದೆ ಬಂದಾಗ ಒಂದು ರೋಮವನ್ನು ಹಾಕು, ಅದು ಕೋಟಿಲಿಂಗವಾಗುವುದು. ಆತನು ಶಿವಪೂಜೆ ಮಾಡದ ಹೊರತು ಮುಂದೆ ಬರುವುದಿಲ್ಲ. ಆಗ ನೀನು ಓಡಿ ಈ ರೀತಿಯಾಗಿ ಇಂದ್ರಪ್ರಸ್ಥಪುರವನ್ನು ತಲುಪಬೇಕು. ಇಲ್ಲವಾದರೆ ನಿನಗೆ ಕೇಡು ಸಂಭವಿಸುವುದೋ ಎಚ್ಚರ. ತೆಗೆದುಕೋ ಈ ರೋಮಗಳನ್ನು, ಜಯಶೀಲನಾಗಿ ಹೋಗಿ ಬಾ. ಶಿವ ಭಕ್ತನ ಕರೆ
ಹರ ಹರ ಮಹಾದೇವ ಗಿರೀಂದ್ರ ಜಾದವ ಹರ ಹರ ಮಹಾದೇವ ಗಿರೀಂದ್ರ ಜಾದವ ವೀರನುತ ಶಿವ ಹರಸ ಎನ್ನನ ವೀರನುತ ಶಿವ ಹರಸ ಎನ್ನನ ಹರ ಹರ ಮಹಾದೇವ ಶಂಕರ ಶಂಕರ ಯಮ ಜನ ಸದೆಯ ಪೂರ್ಣ ವಿಧಾತ ಯಮ ಜನ ಸದೆಯ ಪೂರ್ಣ ವಿಧಾತ ಪ್ರೇಮ ಸುಲೀಲೆಯ ತುರಗೆಯ ಪ್ರೇಮ ಸುಲೀಲೆಯ ತುರಗೆಯ ಭೀಮನಿ ರಾಮಯ ಭಾಗ್ಯ ಮಹೋದಯ ಭೀಮನಿ ರಾಮಯ ಭಾಗ್ಯ ಮಹೋದಯ ಮುಕ್ತ ಪಾಯ ನಿರ್ಮಾಯ ಮುಕ್ತ ಪಾಯ ನಿರ್ಮಾಯ ಹರ ಹರ ಮಹಾದೇವ ಶಂಕರ ಶಂಕರ ಪರಮಾತ್ಮ ಪರಮೇಶ್ವರ ಪಾರ್ವತೀ ವಲ್ಲಭ ನನ್ನನ್ನು ಕೈ ಬಿಡದೆ ಕಾಪಾಡು ಶಂಕರ ಕಾಪಾಡು. ಓಂ ನಮಃ ಶಿವಾಯ ನಮಃ. 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 ಇದೇ ಅಲ್ಲವೇ ಮಾನಸ ಸರೋವರದ ಓಂ ನಮಃ ಶಿವಾಯ ನಮಃ. ಇಲ್ಲಿ ಎಲ್ಲಿಯೇ ಹುಡುಕಿದರು ಸಾಮ್ರಾಗನು ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಸಾಮ್ರಾಗನು ಇಲ್ಲಿಯೇ ಇರುವೆನು. ಇರಲಿ, ನಮಃ ಸಮೀಪಕ್ಕೆ ಹೋಗಿ ನೋಡುವೆನು. ನಮಃ. ಓಂ ನಮಃ ಶಿವಾಯ ನಮಃ. ಅಬ್ಬಾ, ಶಿವ ಪೂಜೆ ಕಾರ್ಯದಲ್ಲಿ ನಿರತನಾಗಿರುವ ಈ ಪುರುಷಾಮೃಗನನ್ನು ಕಂಡ ನಾನೇ ಧನ್ಯನು. ಓಂ ನಮಃ ಶಿವಾಯ ನಮಃ. ಈ ಪುರುಷಾಮೃಗನು ಶಿವನನ್ನು ಅಂತರ್ಮುಖನಾಗಿ ಪ್ರಾರ್ಥಿಸಿರುವೆನು. ಈ ಪುರುಷಾಮೃಗನು ಬಹಿರ್ಮುಖನಾಗುವೆನು. ಕಾಯುವೆನು. ಏನಿದು ಮನುಷ್ಯರ ವಾಸನೆ? ಈ
ಏಕಾಂತ ಪ್ರದೇಶಕ್ಕೆ ಬರತಕ್ಕವರು ಯಾರು? ಓಹೋ, ಪುರುಷಾಮೃಗನ ಪೂಜ್ಯ ಕಾರ್ಯವು ಸಾಂಗವಾದಂತೆ ಕಾಣುತ್ತಿದೆ. ಇರಲಿ, ಪುರುಷಾಮೃಗನ ಬಳಿಗೆ ಹೋಗಲು ಇದೇ ನನಗೆ ತಕ್ಕ ಸಮಯ. ಸಮೀಪಕ್ಕೆ ಹೋಗಿ ನೋಡುವೆನು. ಮೃಗೇಂದ್ರ, ಮೃಗಧರ, ಇದೋ ನಿನಗೆ ನಮಸ್ಕರಿಸುವೆನು. ಹೆಲೇ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು, ನೀನು ಯಾರು? ಇಲ್ಲಿಗೇಕೆ ಬಂದೆ? ನನ್ನಿಂದ ನಿನಗಾಗಬೇಕಾದ ಕಾರ್ಯವೇನು? ಶಿವಶರಣನೇ, ಚಂದ್ರವಂಶದ ಪಾಂಡುರಾಜನಾದ ಧರ್ಮರಾಯನಿಗೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರೆಂಬ 5 ಮಂದಿ ಮಕ್ಕಳಿವರು. ಅದರಲ್ಲಿ 7ನೇಯನಾದ ಭೀಮನೇ ನಾನು. ನನ್ನ ಅಗ್ರಜನಾದ ಧರ್ಮರಾಯನು ರಾಜಸ ಯಾಗವನ್ನು ಮಾಡಲು ಪ್ರಯತ್ನ ಪಟ್ಟಿರುವರು. ಆ ಯಾಗ ಮಂಟಪಕ್ಕೆ ಶಿವನ ಪರಮ ಭಕ್ತನಾದ ನೀನು ನೆಲೆಸದಿದ್ದರೆ ಯಾಗವು ಸಾಂಗವಾಗುವುದಿಲ್ಲವೆಂದು ನಿನ್ನನ್ನು ದಯಮಾಡಿ ಬರಬೇಕೆಂದು ಪ್ರಾರ್ಥಿಸುವೆನು. ಭೀಮ, ನೀನು ನಿನ್ನ ಅಣ್ಣನ ಮಾತಿನಂತೆ ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆಯುತ್ತಿರುವೆ. ಆದ್ದರಿಂದ ನಾನು ಬರುವೆನು. ಆದರೆ ನಾನು ನಿನ್ನೊಡನೆ ಬರುವ ಮೊದಲು ನನ್ನದೊಂದು ನಿಬಂಧನೆ. ನಿಬಂಧನೆ? ಅದೇನು ನಿಬಂಧನೆ? ಭೀಮ, ನೀನು ನನ್ನೊಡನೆ ಇಂದ್ರಪ್ರಸ್ಥಪುರದವರೆಗೂ ನಡೆಯಬಲ್ಲೆಯ? ಮೃಗೇಂದ್ರ, ಸಂದೇಹವೇ ಪಡಬೇಕಾದುದೇ ಇಲ್ಲ. ನಿನ್ನೊಡನೆ ನಾನು ನಡೆಯಲು ಸಿದ್ಧ. ಭೀಮ, ಕೇಳು, ನೀನು ನನ್ನೊಡನೆ ನಡೆಯಲಾರದೆ ಎಂದೊಡನೆ ಆದರೆ ತಕ್ಷಣವೇ ನಿನ್ನನ್ನು ನನ್ನ ಕಪ್ಪಳಿಸಿಕೊಳ್ಳುವೆನು. ಇದಕ್ಕೆ ನೀನು ಸಮ್ಮತಿಸುವೆಯಾ? ಮೃಗೇಂದ್ರ, ಸಂದೇಹವೇ ಬೇಡ. ನಡೆ ಮೃಗೇಂದ್ರ. ನಡೆ. ಈ ಪುರುಷಾಮೃಗನ ವೇಗವು ಅತಿ ಅದ್ಭುತವಾದದ್ದು. ಇರಲಿ, ನನ್ನ ಪರಮ ಗುರು ಆಂಜನೇಯನ್ನು ಅನುಗ್ರಹಿಸಿಕೊಟ್ಟ ಈ ರೋಮವನ್ನು ಹಾಕುವೆನು. ಓಹೋ, ನನ್ನ ಪರಮಗುರು ಆಂಜನೇಯನು ತಿಳಿಸಿದಂತೆ ಆಯಿತು. ಇರಲೇ, ಆ ಪುರುಷಾಮೃಗನು ಶಿವನನ್ನು ಆರಾಧಿಸುವಂತೆ ನಾನು ಇಂದ್ರಪ್ರಸ್ಥ ಪರ್ವವನ್ನು ಸೇರುವೆನು. ಪರಮೇಶ್ವರ, ಶಿವ 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 ಶಿವಾಯ ನಮಃ. ಭವ 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 ಭವಾಯ ನಮಃ. ಶಿವ 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 ಶಿವಾಯ ನಮಃ. ಭವ 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 ಭವಾಯ ನಮಃ.
ಪರಮಾತ್ಮ, ಭಾರತೀ ವಲ್ಲಭ, ಉಮಾಪತಿ, ನನ್ನನ್ನು ಉದ್ಧರಿಸು ಪ್ರಭು, ನನ್ನನ್ನು ಉದ್ಧರಿಸು. ಓಹೋ, ಭೀಮನಲ್ಲಿ ಅದೋ ಮುಂದೆ ಹೋಗುತ್ತಿರುವನು